ಮಾಡೋದಕ್ಕೆ ಸತ್ಯ ಹೇಳೋರನ್ನ ಬಂಧಿಸೋದು ಅಂತಾದರೆ, ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡೋದೇ ಈ ಸರ್ಕಾರದ ನೀತಿ ಅನ್ನೋದಾದರೆ ನಾನು ಬಂಧನಕ್ಕೆ ತಯಾರಿದ್ದೀನಿ. ನ್ಯಾಯಾಲಯದಲ್ಲಿ ಮತ್ತು ಜನತಾ ನ್ಯಾಯಾಲಯದಲ್ಲಿ ಇರುವ ಸತ್ಯವನ್ನು ಸಾಕ್ಷಿ ಸಮೇತ ಹೇಳ್ತೀನಿ. ಜನತಾ ನ್ಯಾಯಾಲಯದಲ್ಲೂ ಹೇಳ್ತೀನಿ, ಈ ಸರ್ಕಾರದ ನೀತಿಯ ಬಗ್ಗೆ ಜನತಾ ನ್ಯಾಯಾಲಯದಲ್ಲೂ ಹೇಳ್ತೀನಿ, ನ್ಯಾಯಾಲಯದಲ್ಲೂ ಹೇಳ್ತೀನಿ. ಮತ್ತು ಮುಸಲ್ಮಾನರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಮುಸಲ್ಮಾನರನ್ನು ಕುರಿತಾಗಿ ಮಾತಾಡಿಲ್ಲ ಯಾವತ್ತೂ. ಭಯೋತ್ಪಾದಕರನ್ನು ಕುರಿತು ಮಾತಾಡಿದ್ದೀನಿ, ತುಕಡೆ ಗ್ಯಾಂಗ್ಗಳನ್ನು ಕುರಿತು ಮಾತಾಡಿದ್ದೀನಿ. ನಿತ್ಯ ಮಾತಾಡ್ತೀನಿ. ಅದು ನನ್ನ ಕರ್ತವ್ಯ. ಒಬ್ಬ ರಾಷ್ಟ್ರಹಿತದ ಹಿನ್ನೆಲೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ರಾಜಕೀಯ ಕಾರ್ಯಕರ್ತನ ಕರ್ತವ್ಯ ರಾಷ್ಟ್ರಕ್ಕೆ ಹಾನಿ ಮಾಡುವ ಸಂಗತಿಗಳ ವಿರುದ್ಧ ಧ್ವನಿ ಎತ್ತೋದು ನನ್ನ ಕರ್ತವ್ಯ. ಆ ಕರ್ತವ್ಯವನ್ನು ಸದಾಕಾಲ ಮಾಡ್ತೀನಿ. ಹೆದರಿಸಿ ಸುಳ್ಳು ಕೇಸ್ ಹಾಕಿ ಸತ್ಯದ ಬಾಯಿನ ಮುಚ್ಚಿಸ್ಬೋದು ಅನ್ನೋ ಭ್ರಮೆ ಯಾರಿಗಾದರೂ ಇದ್ರೆ ಆ ನಿಮ್ಮ ಭಯ ಮತ್ತು ಭ್ರಮೆಗೆ ಬಗ್ಗೋರು ನಾನಲ್ಲ. ಒಂದು ಮಾತು ಹೇಳ್ತೀನಿ, ಬಂದರೆ ಒಟ್ಟಿಗೆ ಕರ್ಕೊಂಡು, ಬರದೇ ಇದ್ದರೆ ಏಕಾಂಗಿ ಆದ್ರೂ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ಇಲ್ಲಿಯ ಭ್ರಷ್ಟಾಚಾರ, ಇಲ್ಲಿ ಅಕ್ರಮ ಸಕ್ರಮ ಮಾಡ್ತಿರೋದು, ಈ ಎಲ್ಲದರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಕೆಪಿಎಸ್ಸಿಲಿ ಅತಿ ದೊಡ್ಡ ಹಗರಣ ಆಗಿದೆ ಸರ್, ಮಾಧ್ಯಮಗಳು ಕೂಡ ತೋರಿಸಿದೆ ಅದ್ರ ಬಗ್ಗೆ ಒಂದು ಹೋರಾಟದ ರೂಪುರೇಷೆಗಳು ಆಗ್ತಾ ಇದೆ ಸರ್. ಗಮನಿಸಿದ್ರೆ ಅಂದ್ರೆ ಎಫ್ಐಆರ್ ಎಲ್ಲವನ್ನೂ ಕೂಡ ಗಮನಿಸಿದ್ರೆ ರಾಜ್ಯದಲ್ಲಿ ವಿಪಕ್ಷ ಸ್ಟ್ರಾಂಗ್ ಇದ್ದಲೇ ಇರೋದ್ರಿಂದ ಈ ರೀತಿ ಪ್ರಕರಣಗಳು ನಡೀತಾ ಇದೆ. ನಮಗೆ ನೋಡಿ, ವಿಪಕ್ಷ ತನ್ನ ಕೆಲಸ ಮಾಡ್ತಾ ಇದ್ರು ಈ ಬಂಡತನದ ಪರಮಾವಧಿಗೆ ಹೋಗ್ಬಿಟ್ಟಿದ್ದಾರೆ ಇವರು. ಅಕ್ರಮವನ್ನೇ ಸಕ್ರಮ ಮಾಡ್ಕೊಂಡು ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ಅಕ್ರಮವನ್ನೇ ಸಕ್ರಮ ಮಾಡ್ಕೊಂಡು ಅದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ನಾವು ಇದನ್ನು ಲಘುವಾಗಿ ತಗೊಳ್ಳೋಂಗಿಲ್ಲ. ಯಾಕೆ ಅಂತಂದರೆ ವಿದ್ಯೆ ಕಲಿತ ಮೇಲೆ ಪ್ರಾಮಾಣಿಕರಿಗೆ, ಪರಿಶ್ರಮಗಳಿಗೆ, ಮೆರಿಟ್ಗಳು ಓದ್ದವರಿಗೆ, ಬಡವರ ಮಕ್ಕಳಿಗೆ ಕೆಲಸ ಸಿಗದೇ ಇದ್ದರೆ KPSC ಹಾಕಿರಬೇಕು. KPSC ಹಾಕಬೇಕು. ಓದಿದ್ದಕ್ಕೆ ಏನು ಬೆಲೆ ಇದೆ?